ನದಿ ಹರಿಯುವ ಕಡೆ ನಾಗರಿಕತೆ ಬೆಳೆಯುತ್ತದೆ ಎಂಬುದಕ್ಕೆ ಉತ್ತಮ ನಿದರ್ಶನ ನಮ್ಮ ಉತ್ತರ ಪಿನಾಕಿನಿ ನದಿ. ಇಲ್ಲಿ ಈ ನದಿ ಹರಿಯುವುದರಿಂದ ಜನ ನೆಲೆಸಿ ಬದುಕು ಕಟ್ಟಿಕೊಳ್ಳುವ ಮೂಲಕ ಗೌರಿಬಿದನೂರು ನಗರ ಬೆಳೆದು ನಿಂತಿದೆ. ಒಂದು ಕಾಲದಲ್ಲಿ ಜೀವಂತ ನದಿಯಾಗಿದ್ದ ಪಿನಾಕಿನಿ ಸದಾ ಸಮೃದ್ಧವಾಗಿ ತುಂಬಿ ಹರಿಯುತ್ತಿತ್ತು. ಆದರೆ ದಶಕಗಳಿಂದೀಚೆಗೆ ಹೆಚ್ಚಿನ ಮಳೆಯಾಗದ ಮಾತ್ರ 2-3 ವರ್ಷಗಳಿಗೆ ಹೆಚ್ಚು ಮಳೆಯಾದಾಗ ಮಾತ್ರ ಹುಕ್ಕಿ ಹರಿಯುತ್ತದೆ. ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ. ಇದಕ್ಕೆ ಅವಕಾಶ ನೀಡಬಾರದು ಎಂಬ ಕಾರಣಕ್ಕೆ ಮೊದಲ ಹಂತದಲ್ಲಿ ಖಾಸಗಿಯವರ ಸಹಭಾಗಿತ್ವದಲ್ಲಿ ನದಿ ಪುನಶ್ಚೇತನಕ್ಕೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಪುಟ್ಟಸ್ವಾಮಿ ಗೌಡ ಹೇಳಿದರು. ನಗರಸಭೆ ಅಧ್ಯಕ್ಷರಾಗಿ ಎಲ್ಲ ನಗರಸಭಾ ಸದಸ್ಯರು ಬಂದರೆ ಅವ್ರಿಗೂ ಕೂಡ ಸ್ವಾಗತ, ಪತ್ರಕರ್ತ ಮಿತ್ರರಿಗೂ ಕೂಡ ಸ್ವಾಗತ. ಇವತ್ತು ಯಾವುದೇ ಒಂದು ಪಟ್ಟಣ ನಿರ್ಮಾಣ ಆಗ್ಬೇಕಾದ್ರೆ, ನಗರ ನಿರ್ಮಾಣ ಆಗ್ಬೇಕಾದ್ರೆ ಯಾವತ್ತೂ ಕೂಡ ಎಲ್ಲಿ ಅದು ನಗರ ನಿರ್ಮಾಣ ಆಗೋದು ನದಿ ಪಕ್ಕದಲ್ಲಿ. ಎಲ್ಲಿ ನದಿ ಇರ್ತದೋ ಅಲ್ಲಿ ಜನಜೀವನ, ಅಲ್ಲಿ ನಾಗರಿಕತೆ ಹುಟ್ಕೊಳ್ಳೋದೇ ನದಿ ಪಕ್ಕದಲ್ಲಿ. ಅದೇ ರೀತಿ ನಮ್ಮ ಗೌರಿಬಿದನೂರು ಅಂತ ಒಂದು ಪಟ್ಟಣ ಹುಟ್ಕೋಬೇಕಾದ್ರೆ ಪಿನಾಕಿನಿ ನದಿನೇ ಕಾರಣ. ಇದರ ಪ್ರಭಾವದಿಂದ ಈ ನಗರ ನಿರ್ಮಾಣ ಆಗಿದೆ. ನಮ್ಮಲ್ಲಿ ಹಿಂದೆ ಬಂದಂಥ ಸೂಫಿ ಸಂತರು ಕೂಡ ಈ ನದಿ ಪಕ್ಕದಲ್ಲೇ ಇದ್ದು ಮೊದಲಿದ್ದಲೂ ಕೂಡ ಈ ನಗರ ಬೆಳೆಯಕ್ಕೆ ಅವರು ಕೂಡ ಸಹಕಾರ ನೀಡಿದ್ದಾರೆ. ಹಾಗೇನೆ ಈ ನದಿಯಿಂದ ಎಷ್ಟೋ ಜನ ಹಿಂದಿನ ಕಾಲದಿಂದಲೂ ಕೂಡ ಅವರ ಜೀವನವನ್ನು, ಅವರ ಬದುಕನ್ನು ಕೆಟ್ಕೊಂಡ್ಬಂದಿದ್ದಾರೆ. ಅಂಥ ನದಿ ಇವತ್ತು ಹಾಳು ಬಿದ್ದಿದೆ, ಬತ್ತಿ ಹೋಗಿದೆ. ಆದರೂ ಕೂಡ ಕೆಲವು ಮಳೆಗಾಲ ಬಂದು ಅಚ್ಚುಕಟ್ಟಾಗಿ ಮಳೆಗಾಲ ನಡೆಸಿದಾಗ ಅದರ ವೈಭವವನ್ನು ನಾನು ಕೂಡ ನೋಡಿದೆ. 2 ಸತಿ ನೋಡಿದೆ. 20 ವರ್ಷಕ್ಕೊಂದ್ಸತಿ, 15 ವರ್ಷಕ್ಕೊಂದ್ಸತಿ, 25 ವರ್ಷಕ್ಕೊಂದ್ಸತಿ ನದಿ ತುಂಬೋದು ಅಂತ ಹೇಳ್ತಾರೆ. ನಾನು ಬಂದಾಗ ಒಂದು 2 ಸತಿ ನದಿ ತುಂಬಿತು. ಅದರ ವೈಭವ ನೋಡ್ತಾ ಇದ್ರೆ ಯಾವ KRS ಕಡಿಮೆ ಇಲ್ಲ, ಅದು ತುಂಬಿ ಹರಿತಾ ಇದ್ರೆ ಅಷ್ಟು ಒಂಥರ ವೈಭವವಾಗಿ ಹರಿತದೆ, ಅಷ್ಟು ವಿಶಾಲವಾಗಿ ನದಿ ಹರಿತದೆ. ಈ ಕಾರ್ಯ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಮುಂದಿನ ಹಂತದಲ್ಲಿ ಶಾಸಕರ ಅನುದಾನ ಹಾಗೂ ಸಹಕಾರದಿಂದ ಹೆಚ್ಚಿನ ಅನುದಾನ ತಂದು ನನ್ನ ಅವಧಿಯಲ್ಲಿ ನದಿಯ ಸಮಗ್ರ ಪುನಶ್ಚೇತನ ಕಾರ್ಯವನ್ನು ತಪ್ಪದೇ ಮಾಡುತ್ತೇನೆ ಎಂದರು. ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ನಗರ ವ್ಯಾಪ್ತಿಯಲ್ಲಿ ನದಿಗೆ ಹೊಂದಿಕೊಂಡಂತೆ 6 ವಾರ್ಡುಗಳು ಬರುತ್ತವೆ. ನದಿ ಪಾತ್ರದಲ್ಲಿ ಸುಮಾರು 810 ಕುಟುಂಬಗಳು ದಶಕಗಳಿಂದ ಮನೆಗಳನ್ನು ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಕಡು ಬಡವರಾಗಿರುವ ಅವರನ್ನ ಏಕಾಏಕಿ ಒಕ್ಕಲೆಬ್ಬಿಸಲು ಸಾಧ್ಯವಿಲ್ಲ. ಅವರಿಗೆ ಪರ್ಯಾಯ ಜಾಗದಲ್ಲಿ ನಿವೇಶನ ವ್ಯವಸ್ಥೆ ಕಲ್ಪಿಸುವಂತೆ ಶಾಸಕರು ತಾಲೂಕು ಆಡಳಿತಕ್ಕೆ ಸೂಚನೆ ನೀಡಿದ್ದಾರೆ. ಶಾಸಕರ ಆದೇಶದ ಮೇರೆಗೆ ಈಗಾಗಲೇ ಕಂದಾಯ ಇಲಾಖೆ 125 ಎಕರೆ ಜಮೀನನ್ನು ಗುರುತಿಸಿದೆ. ಅವರಿಗೆ ನಿವೇಶನ ವಿತರಿಸಿದ ಬಳಿಕ ತೆರವು ಕಾರ್ಯಾಚರಣೆ ನಡೆಸಲಾಗುವುದು ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.